ಬಿಬಿಎಂಪಿಗೆ ಯಾವಾಗಲೂ ಅಷ್ಟೇ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಪರಿಸ್ಥಿತಿ. ಮೊನ್ನೆ ತಾನೇ ಬೈಕ್ ಸವಾರನೊಬ್ಬ ರಾಜಕಾಲುವೆಗೆ ಬಿದ್ದಂತಹ ಪ್ರಕರಣದ ಬಳಿಕ ಈಗ ತಡೆಗೋಡೆಗಳನ್ನ ಹಾಕೋಕೆ ಹಲವು ಕಡೆ ರಾಜಕಾಲುವೆಗಳಲ್ಲಿ ಸರ್ವೆ ಮಾಡ್ತಾ ಇದೆಯಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ರಾಜಕಾಲುವೆಗೆ ಬಿದ್ದ ಬೈಕ್ ಸವಾರ, ಅನಾಹುತದ ಬಳಿಕ ಎಚ್ಚೆತ್ತ ಬಿಬಿಎಂಪಿ. ಡೇಂಜರ್ ರಾಜಕಾಲುವೆಗಳ ಸರ್ವೆ. ರಾಜಕಾಲುವೆ ತಡೆಗೋಡೆ ಏರಿಸಲು ಚಿಂತನೆ. ನಿನ್ನೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕ್ ಸವಾರನೊಬ್ಬ ರಾಜಕಾಲುವೆಗೆ ಬಿದ್ದು ಸಾವನ್ನಪ್ಪಿದ್ದಾನೆ ಎನ್ನಲಾಗ್ತಾ ಇದೆ. ಅನುಮಾನದ ಮೇರೆಗೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಸಮೀಪದಲ್ಲಿ ಘಟನೆಯಾಗಿದೆ. ಈ ಘಟನೆ ಬಳಿಕ ಬಿಬಿಎಂಪಿ ಅಲರ್ಟ್ ಆಗಿದೆ. ನಗರದಲ್ಲಿ ಎಲ್ಲೆಲ್ಲಿ ರಾಜಕಾಲುವೆ ಡೇಂಜರ್ ಸ್ಪಾಟ್ಗಳು ಇವೆಯೋ ಅಲ್ಲಿ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗ ಅದು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಗಿ ಅವರು ಅದರಲ್ಲಿ ಹೋಗಿರ್ಬೋದು ಅಂತ ಒಂದು ಪ್ರಕರಣ ಬಂದಿದೆ. ಸಿವಿಲ್ ಡಿಫೆನ್ಸ್ ಅವರು, ಫೈರ್ ಫೋರ್ಸ್ ಇತ್ಯಾದಿ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮವರು ಕೂಡ ನಿನ್ನೆ ಇವತ್ತು ಹೋದರು. ಬಟ್ ಈಗ ಅದನ್ನು ನಾವು ಏನಿದೆ ಅದನ್ನು ಅಕಸ್ಮಾತ್ ಸಾವು ಅಂತಲೇ ಪರಿಗಣಿಸ್ತಾ ಇದ್ದೇವೆ. ಅದಕ್ಕೆ ಅದನ್ನು ಬರಲಿ, ಫಸ್ಟ್ ನೋಡೋಣ ಏನಾಗ್ತದೆ. ಶವದ ಮೇಲೆ ಬಂದ ಮೇಲೆ ನೋಡೋಣ. ಮೇ ಬಿ ಇಟ್ ಈಸ್ ಸ್ಟಿಲ್ ಸರ್ವೈವಲ್, ಗೊತ್ತಿಲ್ಲ. ಬೆಂಗಳೂರಿನ ಮುಖ್ಯ ರಸ್ತೆಗಳಲ್ಲಿ ರಸ್ತೆ ಪಕ್ಕದಲ್ಲಿ ರಾಜಕಾಲುವೆ ಇದೆ. ಮುಂಜಾಗ್ರತೆ ವಹಿಸದೇ ಇರುವ ಕಡೆ ಅಂದ್ರೆ ತಡೆಗೋಡೆ ಇರದೇ ಇರೋದು, ಗ್ರಿಲ್ ಹಾಕದೆ ಇರುವಂತಹ ಸ್ಥಳಗಳಲ್ಲಿ ಕ್ರಮಕ್ಕೆ ಬಿಬಿಎಂಪಿ ಮುಂದಾಗಿದೆ. ಗ್ರಿಲ್ ಅಳವಡಿಕೆ, ತಡೆಗೋಡೆ ನಿರ್ಮಾಣ ಹಾಗೂ ತಡೆಗೋಡೆ ಎತ್ತರವನ್ನ ಏರಿಸಿ ಅಪಾಯ ಆಗದಂತೆ ಎಚ್ಚರ ವಹಿಸೋಕೆ ಚಿಂತನೆ ನಡೆಸಲಾಗಿದೆ. ಬೆಂಗಳೂರಿನ ಹಲವಾರು ಕಡೆ ರಾಜಕಾಲುವೆಗಳು ಓಪನ್ ಇದ್ದು ಜನ ಓಡಾಡೋಕೆ ಭಯ ಪಡ್ತಿದ್ದಾರೆ. ಇಷ್ಟಿನ ಎಚ್ಚೆತ್ತುಕೊಳ್ಳದ ಬಿಬಿಎಂಪಿ ಅನಾಹುತದ ಬಳಿಕ ಎಚ್ಚೆತ್ತುಕೊಂಡಿದೆ. ರಾಜಕಾಲುವೆಗಳಿಗೆ ಈಸಿಯಾಗಿ ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ನಾವು ತಡೆಗೋಡೆ ನಿರ್ಮಾಣ ಮಾಡೇ ಮಾಡ್ತೇವೆ. ನಮಗೆ ಕೆಲವು ಸ್ಟ್ಯಾಂಡರ್ಡ್ ಇದೆ, ಆ ಸ್ಟ್ಯಾಂಡರ್ಡ್ ಪ್ರಕಾರ ಮಾಡ್ತೇವೆ. ಅದನ್ನು ಇನ್ನೂ ಎತ್ತರ ಮಾಡಬೇಕು ಅಂತ ಆದರೆ ನೋಡೋಣ, ಅದನ್ನು ಕೂಡ ಪರಿಗಣಿಸಬೇಕಾಗಿರುತ್ತೆ. ಇನ್ನೂ ಎತ್ತರ ಮಾಡಿ, ಕೆಲವು ಸಲ ಏನಾಗ್ತದೆ, ನಾವು ಎತ್ತರ ಮಾಡ್ತೀವಿ, ಆಮೇಲೆ ರೋಡ್ ಕೂಡ ಮೇಲ್ಗಡೆ ಬರ್ತಾ ಹೋಗ್ತದೆ. ಅದು ಒಂದು ಕೂಡ ವಿಚಾರ ಇದೆ. ಅದು ಚೆಕ್ ಮಾಡಿಕೊಂಡು ತಮ್ಮ ಸಲಹೆ ಏನಿದೆ ಉತ್ತಮವಾದದ್ದು ಸರ್, ಅದು ಚೆಕ್ ಮಾಡಿಕೊಂಡು ಏನು ಮಾಡ್ಬೋದು ಅಂತ ಮಾಡ್ತೀವಿ. ಬಿಬಿಎಂಪಿ ರಾಜಕಾಲುವೆಗಳ ಪರಿಶೀಲನೆಗೆ ಮುಂದಾಗ್ತಿದೆ. ಅಪಾಯಕಾರಿಯಾಗಿರುವ ಸ್ಥಳಗಳಲ್ಲಿ ಗ್ರಿಲ್ ಅಥವಾ ತಡೆಗೋಡೆ ನಿರ್ಮಾಣಕ್ಕೆ ಬಿಬಿಎಂಪಿ ಪ್ಲಾನ್ ಮಾಡ್ತಾ ಇದೆ. ಮುಂಚೆಯೇ ಬಿಬಿಎಂಪಿ ಎಚ್ಚೆತ್ತುಕೊಂಡ್ರೆ ಅನಾಹುತ ತಡಿಬಹುದು ಅಂತ ಬೃಹತ್ ಪಾಲಿಕೆಗೆ ಜನ ಚಾಟಿ ಬೀಸ್ತಿದ್ದಾರೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.